ಬಸವಣ್ಣನವರನ್ನ ಅಪ್ರಸ್ತುತ ಮಾಡುವ ಹುನ್ನಾರ ನಿರಂತರವಾಗಿ ನಡೆಯುತ್ತಿದೆ. ಬಸವಣ್ಣನವರನ್ನ ಎಷ್ಟು ಕೆಳಗೆ ತಳ್ಳಲು ಪ್ರಯತ್ನಿಸುತ್ತಾರೆ, ಅವರು ಅಷ್ಟು ಪುಟಿದು ಮೇಲೇಳುತ್ತಾರೆ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಬಸವ ವೇದಿಕೆಯಿಂದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಏರ್ಪಡಿಸಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಬಸವಶ್ರೀ ಹಾಗೂ ಶಿಕ್ಷಣ ತಜ್ಞ ಗುರುರಾಜ ಕರ್ಜಗಿ ಅವರಿಗೆ ವಚನಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ್ದಾರೆ. 4 ಯುಗಗಳಿಗೂ ಒಂದೊಂದು ಗುಣ ಧರ್ಮ ಇದೆ. ಕಲಿಯುಗದ ಗುಣ ಧರ್ಮ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ತಂತ್ರಾಂಶ ಜ್ಞಾನ, ಕೃತಕ ಜ್ಞಾನ, ಇವೆಲ್ಲಕ್ಕೂ ಪ್ರಮುಖವಾದದ್ದು ಜ್ಞಾನ ಮತ್ತು ಕಾಯಕ. ಹಿಂದಿನ ಯಾವ ಯುಗದಲ್ಲಿ ಇವೆಲ್ಲ ಬಳಕೆಯಾಗಿಲ್ಲ. ಕಾಯಕ ಮತ್ತು ಜ್ಞಾನದ ಸಮಾಗಮ ಮನುಷ್ಯನ ವಿಕಾಸ. ಜಗತ್ತಿನ ವಿಕಾಸ ಯಾವಾಗ ಅನ್ನುವುದು ಹುಟ್ಟು ಸಾವಿನ ನಡುವೆ ತಿಳುವಳಿಕೆಯಾಗುವಂತಹ ಸಮಯ ಕಡಿಮೆ ಇದೆ. 25 ವರ್ಷ ಯೌವನಕ್ಕೆ ಬರುವ ಸಮಯದಲ್ಲಿ ಕಲಿಯುತ್ತೇವೆ, 60 ವರ್ಷದ ನಂತರ ಚಿಂತನೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಗುರುರಾಜ ಕರ್ಜಗಿ ಅವರಿಗೆ ವಚನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಚನಶ್ರೀ ಪ್ರಶಸ್ತಿ ನೀಡಿದ್ರು. ಇನ್ನು ಸಂಸದ ಡಾಕ್ಟರ್ ಮಂಜುನಾಥ, ಉದ್ಯಮಿ ಹಾಗೂ ಸಾಹಿತಿ ಷಡಕ್ಷರಿ, ಬಸವ ವೇದಿಕೆಯ ಸಿ ಸೋಮಶೇಖರ್ ಉಪಸ್ಥಿತರಿದ್ದರು. ಬಸವಣ್ಣನವರು ಈ ಜಗತ್ತು ಕೊಂಡ ಒಬ್ಬ ಅಪರೂಪದ ದಾರ್ಶನಿಕ ಶ್ರೇಷ್ಠರು. ಅವರು ನಡೆಯೊಂದು ಪರಿ ನುಡಿಯೊಂದು ಪರಿ ಎನ್ನುವ ಮಾತಿಗೆ ತಿಲಾಂಜಲಿಯನ್ನು ಕೊಟ್ಟಂಥವರು. ನಡೆನುಡಿಯಲ್ಲಿ ಒಂದು ಕಿಂಚಿತ್ ಲೋಪ ಆದರೆ ನನ್ನ ನದ್ದಿ ನೀನೆದ್ದು ಹೋಗುವಾಗ ಅಂತೇಳಿ ಭಗವಂತನಿಗೆ ಒಂದು ಸವಾಲನ್ನು ಕೊಟ್ಟಂತಹ ಬಸವ ವೇದಿಕೆ 35 ವರ್ಷದಿಂದ ಸನ್ಮಾನ್ಯ ಸಿ ಸೋಮಶೇಖರ್ ಅವರ ವಿಚಾರಧಾರೆಯಿಂದ ಹುಟ್ಟಿರುವಂಥದ್ದು. ಬಸವ ವೇದಿಕೆಗೆ ಇಡೀ ಬಸವಣ್ಣನ ವಿಚಾರವನ್ನು ಕರ್ನಾಟಕದಲ್ಲಿ ಪ್ರಚಾರ ಮಾಡಬೇಕನ್ನೋ ಕಾರಣದ ಬಸವ ವೇದಿಕೆ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಅವತ್ತಿಂದ ಕೊಡ್ತಾ ಇದ್ದೇವೆ. ಕರ್ನಾಟಕ ದಿಗ್ಗಜರಿಗೆ ಕೊಟ್ಟಿದ್ದೇವೆ. ಬಸವಣ್ಣ ವಿಚಾರಧಾರೆಯಲ್ಲಿ ನಮಗೆ ಇಟ್ಟು ಕೆಲಸ ಮಾಡಿದವರು ಕೊಟ್ಟಿದ್ದೇವೆ. ವಚನ ಸಾಹಿತ್ಯದಲ್ಲಿ ಕೃಷಿ ಮಾಡಿದವರು ಕೊಟ್ಟಿದ್ದೇವೆ. ಇದೊಂದು ಅದ್ಭುತವಾಗಿರುವಂಥ ಕಲ್ಪನೆ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಸಿ ಸೋಮಶೇಖರ್ ಅವರ ಒಂದು ನಿರಂತರವಾದಂಥ ಪರಿಶ್ರಮ ಮತ್ತು ಅವರ ಅವರ ಮನಸ್ಸಿನಲ್ಲಿ ಇರುವಂಥ ಬಸವಣ್ಣನ ಬಗ್ಗೆ ಇರುವಂಥ ಅಪಾರವಾಗಿರುವಂಥ ಭಕ್ತಿಯ ಕಾರಣ ಇದು ನಿರಂತರವಾಗಿ ಮುಂದುವರಿತದೆ. ಬಸವ ವೇದಿಕೆ 35 ವರ್ಷದಿಂದ ಇವತ್ತು ಬಸವ ವೇದಿಕೆ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆರವೇರಿದೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ದೇವೇಗೌಡರಿಗೆ ಬಸವಶ್ರೀ ಪ್ರಶಸ್ತಿ ಹಾಗೂ ವಚನಶ್ರೀ ಪ್ರಶಸ್ತಿಯನ್ನು ನಮ್ಮ ಗುರುರಾಜ್ ಕರ್ಜಗಿ ಅವರಿಗೆ ನೀಡಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಮತ್ತು ಭಾಳ ಖುಷಿ ತಂದಿದೆ. ಬಸವ ವೇದಿಕೆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆರವೇರಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಒಂದು ಸಕ್ಸಸ್ಫುಲ್ ಆಗಿ ನೆರವೇರಿದ್ದು ನಮ್ಮೆಲ್ಲರಿಗೂ ಹರ್ಷ ತಂದಿದೆ. ಥ್ಯಾಂಕ್ ಯು.